ಬೇಲೂರು ತಾಲೂಕು ತಹಶೀಲ್ದಾರ್ ಮತ್ತು ದಂಡಾಧಿಕಾರಿಗಳಾದ ಎಂ ಮಮತಾ ಅವರಿಗೆ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ವೇಳೆ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನರಸಿಂಹಸ್ವಾಮಿ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಸಾಮಾನ್ಯ ಜನರಿಗೆ ಹತ್ತಿರವಾಗಿ ಕೆಲಸ ಮಾಡುವವರ ಸಂಖ್ಯೆ ತುಂಬಾನೇ ವಿರಳ. ಇಂಥವರ ಮಧ್ಯೆ ಸಾಮಾಜಿಕ ಕಳಕಳಿಯಿಂದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಬೇಲೂರು ತಾಲೂಕಿನ ತಹಶೀಲ್ದಾರ್ ಮಮತಾ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಜನಸಾಮಾನ್ಯರ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಸಾರ್ವಜನಿಕರಿಗೆ ಅತ್ಯುತ್ತಮ ಆಡಳಿತ ಸೇವೆ ನೀಡಿರುವುದು ಸಂತಸ ತಂದಿದೆ. ಆದ್ದರಿಂದ ಇಂದು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡುವ ಮೂಲಕ ಬೇಲೂರು ತಾಲೂಕು ತಹಶೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಎಂ ಮಮತಾ ಅವರನ್ನು ಗೌರವಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ನಂತರ ಸಮಾಜ ಸೇವಕ ಸುಲೇಮಾನ್ ಮಾತನಾಡಿ, ಬೇಲೂರು ಇತಿಹಾಸದಲ್ಲಿ ಒಬ್ಬ ದಂಡಾಧಿಕಾರಿಯಾಗಿ ಸ್ಥಳೀಯವಾಗಿ ಆಗುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸ್ಥಳಕ್ಕೆ ತೆರಳಿ ಶೀಘ್ರವಾಗಿ ಅವುಗಳನ್ನು ಬಗೆಹರಿಸುತ್ತಿರುವ ತಹಶೀಲ್ದಾರ್ ಮಮತಾ ಅವರ ಕಾರ್ಯ ಇತರ ಅಧಿಕಾರಿಗಳಿಗೂ ಮಾದರಿಯಾಗುವಂಥದ್ದು. ಇಂತಹ ನಿಷ್ಠಾವಂತ ಅಧಿಕಾರಿಗಳು ಇರುವುದು ಬೇಲೂರಿಗೆ ಹೆಮ್ಮೆಯ ವಿಚಾರ. ಪ್ರಮುಖವಾಗಿ ಜನಸಾಮಾನ್ಯರಿಗೆ ಹತ್ತಿರವಾಗಿ ಕೆಲಸ ಮಾಡುತ್ತಿರುವುದು ಪರಿ ನಿಜಕ್ಕೂ ಮೆಚ್ಚುವಂಥದ್ದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕು ಕಂಡಂತ ದಕ್ಷ ಪ್ರಾಮಾಣಿಕ ಆಡಳಿತಾಧಿಕಾರಿಗಳಾದಂಥ ಶ್ರೀಮತಿ ಎಂ ಮಮತಾರವರ ಬಗ್ಗೆ ಒಂದೆರಡು ಮಾತನಾಡುವ ಮೂಲಕ ನಾವು ಕಂಡಂತೆ ಸಾಕಷ್ಟು ತಹಶೀಲ್ದಾರ್ಗಳನ್ನು ನಾವು ಬೇಲೂರು ತಾಲೂಕು ನೋಡಿದ್ವಿ. ಆದರೆ ನಮ್ಮ ಹಸಿರಾಗಿ ಮನಸ್ಸಲ್ಲಿ ಉಳಿದಂತಹ ವ್ಯಕ್ತಿಗಳಲ್ಲಿ ಮೊದಲನೇ ಸಾಲು ನಿಂತವರು ಅಂದರೆ ಮಮತಾ ಮೇಡಮ್ ಅವರು. ಯಾಕೆಂದರೆ ಇವತ್ತು ಎಷ್ಟೋ ಬಡ ಜನರು ಬಡಪಾಯಿಗಳು ಇವತ್ತು ತಾಲೂಕು ಕಚೇರಿಗೆ ಬಂದರೆ ಯಾವ ಕೆಲಸನೂ ಆಗ್ತಾ ಇರಲಿಲ್ಲ ಅಂತೇಳಿ ಸಾಕಷ್ಟು ಶಾಪ ಹಾಕೊಂಡು ಹೋಗೋರು. ಆ ಶಾಪ ವಿಮೋಚನೆ ಮಾಡಿದ್ದು ಬೇಲೂರು ತಾಲೂಕು ಆಡಳಿತಕ್ಕೆ ಒಂದು ಕಳಂಕ ಏನೊಂದು ಇತ್ತು ಅದನ್ನು ತೊಡೆದಾಕದಂಥ ವೀರ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಮಮತಾ ಮೇಡಮ್ ಅವ್ರನ್ನ ನಾವು ಇವತ್ತೆಲ್ಲ ಮುಂದೆ ಬರೋಂಥ ಎಲ್ಲ ತಹಶೀಲ್ದಾರ್ಗಳಿಗೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಯಾಕೆಂದರೆ ಇವತ್ತು ಎಲ್ಲೇ ಏನೇ ಸಮಸ್ಯೆಗಳಾದರೆ ಖುದ್ದು ಪರಿಶೀಲನೆ ಮಾಡಿ ಅಲ್ಲಿ ನ್ಯಾಯಯುತವಾದ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಇವತ್ತು ಎಲ್ಲರ ಕುಟುಂಬಕ್ಕೆ ನೆರವಾಗಿದ್ದಾರೆ. ಯಾಕೆಂದರೆ ಆಡಳಿತ ತಹಶೀಲ್ದಾರ್ ಅಂದರೆ ಏನೋ ಬಂದರೆ ನಮಗೆ ಏನೋ ಹೇಳ್ತಾರೆ, ಬೈತಾರೆ ಅಂತಾರೆ. ಮಕ್ಕಳಿಗೆ ಒಂದು ಕೂರಿಸಿ ಸಮಸ್ಯೆಗಳನ್ನು ಆಲಿಸಿ ಇವತ್ತು ಮನೆ ಮಾತಾಗಿದ್ದಾರೆ. ಇಂಥ ಅಧಿಕಾರಿಗಳು ಮುಂದೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಇನ್ನೊಂದು ಬಂದಿಲ್ಲ. ಅದಕ್ಕೆ ಬೇಲೂರು ಇತಿಹಾಸದಲ್ಲಿ ಒಬ್ಬ ದಂಡಾಧಿಕಾರಿಯಾಗಿ ಇಲ್ಲಿ ಆಗ್ತಿರ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಖುದ್ದಾಗಿ ಪರಿಶೀಲನೆ ಮಾಡಿ ಬಂದವರಿಗೆ ಯಾವ ರೀತಿ ಅವರಿಗೆ ಒಂದು ಸಮಜಾಯಿಷಿನ ಕೊಡಬೇಕು ಅಂತ ಕೊಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ಮೇಡಮ್ನ ನಾನು ಕೂಡ ಒಂದಿನ ಇಲ್ಲಿ ಬಂದಾಗ ನೋಡಿದೆ. ಯಾರು ಇಲ್ಲಿ ಸಹಿ ಮಾಡುವಾಗ ಬಾಗಿಲು ತಿಳ್ಕೊಂಡು ಯಾರು ಸಹಿ ಮಾಡ್ತಿರಲಿಲ್ಲ ನಾನು ನೋಡಿದ ಮಟ್ಟಿಗೆ. ಆದರೆ ಇವರು ಓಪನ್ ಆಗಿ ಸಹಿ ಮಾಡೋದು ನೋಡಿದ್ರೆ ನಮಗೆ ಭಾಳ ಖುಷಿ ಆಯಿತು. ಒಬ್ಬ ನಿಷ್ಠಾವಂತ ಅಧಿಕಾರಿಗಳು ನಮ್ಮ ಬೇಲೂರಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೊಂದು ಹೆಮ್ಮೆ ಆಗ್ತಾಯಿದೆ. ಆದ್ದರಿಂದ ಇಲ್ಲಿ ಯಾವುದೇ ಕೆಲಸಗಳಿರಲಿ ಅವರು ಖುದ್ದಾಗಿ ಹೋಗಿ ಭೇಟಿ ಮಾಡಿ ಜನರ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿಗಳು ನಮ್ಮ ಬೇಲೂರಿನಲ್ಲಿ ಇದ್ದಾರೆ ಅಂದರೆ ನಮಗೊಂದು ಹೆಮ್ಮೆ ವಿಚಾರ. ಆ ಒಂದು ಇದರಿಂದ ಅವರು ಇವತ್ತು ಯಾವುದೇ ಕಾರ್ಯಕ್ರಮ ಇರಲಿ ಅವರ ಕೆಲಸಗಳಿದ್ದರೂ ಕೂಡ ಅದನ್ನು ಬಿಡುವು ಮಾಡ್ಕೊಬಂದು ಪ್ರತಿಯೊಂದು ಕೆಲಸದಲ್ಲೂ ಭಾಗಿಯಾಗಿ ಅವರ ಒಂದು ಎಲ್ಲರ ಜನಮನವನ್ನು ಗೆದ್ದಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಕೂಡ ನಮ್ಮ ಬೇಲೂರಿನ ಪರವಾಗಿ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ.